ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಬಗ್ಗೆ ಬುರುಡೆ ಬಿಟ್ಟಿದ್ದಂಥ ಬುರುಡೆ ದಾಸಯ್ಯ ಚೆನ್ನಯ್ಯ ಅಲಿಯಾಸ್ ಚೆನ್ನ ಎಸ್ಐಟಿ ಕಸ್ಟಡಿಯಲ್ಲಿದ್ದಾನೆ. ಆತನ ವಿಚಾರಣೆ ಇವತ್ತು ಕೂಡ ಮುಂದುವರೆದಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಪತ್ನಿ ಹಾಗೆ ಪುತ್ರಿಯರು ಕೊಟ್ಟಿದ್ದಂತಹ ಹೇಳಿಕೆಯ ಕುರಿತು ಎಸ್ಐಟಿ ವಿಚಾರಣೆಗೆ ಒಳಪಡಿಸಿದೆ. ಮಂಡ್ಯ ಹಾಗೂ ತಮಿಳುನಾಡಿಗೆ ತೆರಳಿ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಮಂಡ್ಯದಲ್ಲಿರುವಂತಹ ಮೊದಲ ಪತ್ನಿಯ ನಿವಾಸ ಹಾಗೆ ತಮಿಳುನಾಡಿನಲ್ಲಿರುವಂತಹ ಎರಡನೇ ಪತ್ನಿಯ ನಿವಾಸ, ಅಲ್ಲಿ ಹೋಗಿ ಮಾಹಿತಿಯನ್ನ ಕಲೆ ಹಾಕಿದ್ರು ಎಸ್ಐಟಿ ಅಧಿಕಾರಿಗಳು. ಚೆನ್ನಯ್ಯನ ವಿಚಾರಣೆಯ ವೇಳೆ ಹಲವು ಪ್ರಶ್ನೆಗಳಿಗೆ ವಿವರಣೆಯನ್ನ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ. ಸೂತ್ರಧಾರರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಬುರುಡೆ ದಾಸಯ್ಯ ಚೆನ್ನಯ್ಯ ಸೂತ್ರಧಾರರ ಬಗ್ಗೆಯೂ ಕೂಡ ಆಲ್ರೆಡಿ ತನಿಖಾಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಯಾರ್ಯಾರಿದ್ದಾರೆ, ಯಾರು ತನಗೆ ಹೇಳಿಕೊಟ್ರು, ಯಾರು ತನಗೆ ಗೈಡ್ ಮಾಡ್ತಾ ಇದ್ರು, ಯಾವ ರೀತಿ ಮಾತನಾಡಬೇಕು ಅಂತ ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ದವ್ರು ಯಾರು, ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ನೀಡುವಂತಹ ಕೆಲಸವನ್ನ ಚಿನ್ನ ಮಾಡ್ತಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಎಸ್ಐಟಿ ಕಸ್ಟಡಿಯಲ್ಲಿ ಇರುವಂತಹ ಚೆನ್ನಯ್ಯನ ವಿಚಾರಣೆ ನಡೀತಾ ಇದೆ. ಯಾವ ರೀತಿ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ, ಇನ್ಸೈಡ್ ಡೀಟೇಲ್ಸ್ ಏನ್ ಲಭ್ಯವಾಗ್ತಾ ಇದೆ ಪರೀಕ್ಷಿತ್? ವಿಜಯಶ್ರೀ, ಈಗ ಎಸ್ಐಟಿ ಟೀಮ್ ಏನಿದ್ದಾನೆ, ತನಿಖಾಧಿಕಾರಿ ಅವರು ಈಗ ದೂರುದಾರ ಚೆನ್ನಯ್ಯ ಏನಿದ್ದಾನೆ ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಈಗಾಗಲೇ ಬಹಳಷ್ಟು ಏನು ಸೂತ್ರಧಾರ ಯಾರ್ಯಾರಿದ್ದಾರೆ ಅನ್ನುವಂಥದ್ದು, ಕೇವಲ ಪಾತ್ರಧಾರಿ ಸೂತ್ರಧಾರರು ಬಹಳಷ್ಟು ಜನ ಇದ್ದಾರೆ ಅನ್ನೋ ಮಾತನ್ನು ಹೇಳಿದರು. ಅವ್ರು ಯಾರ್ಯಾರು ಅನ್ನೋಂಥದ್ದು ಕೂಡ ಈಗಾಗಲೇ ಬಾಯ್ಬಿಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ತಾನು 2014ರಲ್ಲಿ ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿತ್ತು, ಹಾಗಾಗಿ ನಾನು ಅಲ್ಲಿಂದ ಓಡಿ ಹೋಗಿದ್ದೆ, ಪ್ರಾಣ ಭಯದಲ್ಲಿ ಓಡಿಗಿದ್ದೆ ಅನ್ನುವಂಥ ಮಾಹಿತಿಯನ್ನು ಆತ ಎಸ್ಐಟಿ ತನಿಖಾಧಿಕಾರಿ ಬಳಿ ದಯಾಮ ಅವರ ಬಳಿ ಹೇಳಿಕೊಂಡಿರುವಂಥದ್ದು. ಮುಖ್ಯವಾಗಿ ತಾನು ಬಹಳಷ್ಟು ಶವಗಳನ್ನು ಹೂತುಹಾಕಿದ್ದೆ, ಮೇಲ್ವಿಚಾರಕರ ಆದೇಶದ ಮೇಲೆಗೆ ಅವರು ಭಯಪಡಿಸಿದ ಹಿನ್ನೆಲೆಯಲ್ಲಿ ನಾನು ಹೂತು ಆಗ್ತಾ ಇದ್ದೆ. ಜೊತೆಗೆ ಮೇಲ್ವಿಚಾರಕರು ಯಾರು ಹೇಳ್ತಾ ಇದ್ರು ಅವರ ಜೊತೆಯಲ್ಲಿದ್ದವರಿಂದ ನನ್ನ ಮಗಳ ಮೇಲೆ ಲೈಂಗಿಕ ಕಿರುಕುಳ ಆಗಿತ್ತು. ಹಾಗಾಗಿ ಅದನ್ನ ಆ ಸಮಯದಲ್ಲಿ ನನ್ನ ಮೇಲೆ ಅನ್ನೋದು ನಮ್ಮ ಕುಟುಂಬದ ಮೇಲೆ ಎಲ್ಲಾದರೂ ಕೊಲೆ ಮಾಡ್ತಾರ ಅಥವಾ ಈ ರೀತಿಯ ಪ್ರಾಣ ಭಯದಲ್ಲಿ ನಾನು ಪತ್ನಿ ಸಮೇತ ಊರನ್ನ ಬಿಟ್ಟಿದ್ವಿ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಟೀಮ್ ಏನಿದೆ ಮಂಡ್ಯ ಹಾಗೂ ತಮಿಳುನಾಡು ಕಡೆಗೆ ಹೋಗಿ ಬಹಳಷ್ಟು ಮಂದಿಯನ್ನ ವಿಚಾರಣೆ ನಡೆಸಿದ್ದಾರೆ. ಜೊತೆಗೆ ಎರಡನೇ ಪತ್ನಿಯನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಈ ಚೆನ್ನಯ್ಯ ಏನು ಹೇಳಿದ್ದಾನೆ ಆ ಎಲ್ಲವೂ ಸುಳ್ಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಆತನ ಒಂದೊಂದು ಹೇಳಿಕೆಗಳು ಸುಳ್ಳು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಎಸ್ಐಟಿ ಟೀಮ್ ಈಗ ಮತ್ತಷ್ಟು ಡ್ರಿಲ್ ಮಾಡ್ತಾ ಇದ್ದಾರೆ. ಚೆನ್ನಯ್ಯನನ್ನ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಈ ಎಲ್ಲ ವಿವರಗಳನ್ನ ಒದಗಿಸುವ ಸಂದರ್ಭದಲ್ಲಿ ಎಲ್ಲ ಸಾಕ್ಷ್ಯಗಳನ್ನ ಒದಗಿಸಬೇಕಾಗತ್ತೆ. ಆತನ ಹೇಳಿಕೆಗೂ ಮತ್ತು ಕೊಡುವ ಸಾಕ್ಷ್ಯಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಆಗ್ಲಿಕ್ಕಿಲ್ಲ. ಹೀಗಾಗಿ ಆತನ ಎಲ್ಲ ಹೇಳಿಕೆಗಳನ್ನು ದಾಖಲೆಗೊಳಿಸುವಂಥದ್ದು, ಜೊತೆಗೆ ವಿಡಿಯೋಗ್ರಫಿ ಫೋಟೋಗ್ರಫಿ ಒಟ್ಟಿಗೆ ದಾಖಲಿಸಬರುವಂಥದ್ದು, ಜೊತೆಗೆ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನ ಈಗಾಗಲೇ ಎಸ್ಐಟಿ ಟೀಮ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹೇಳಿಕೆಗೆ ಮೇಲೂ ಆತ ನಿಗಾವನ್ನು ಇಡುವಂಥದ್ದು, ಜೊತೆಗೆ ಆತನ ಹೇಳಿಕೆ ಮೇಲೆ ಪ್ರತಿಯೊಂದಕ್ಕೂ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥದ್ದು, ವಿಚಾರಣೆ ಮಾಡುವಂಥದ್ದು, ಸಂಬಂಧಿಕರು ಸ್ನೇಹಿತರು ಆತನ ಜೊತೆ ಕೆಲಸ ಮಾಡ್ತಿದ್ದವರನ್ನ ಎಲ್ಲರನ್ನೂ ವಿಚಾರಣೆ ಮಾಡಿಸುವಂಥದ್ದು ನಡೀತಾ ಇರುವಂಥದ್ದು. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದ, ಮತ್ತೆ ಯಾರ್ಯಾರ ಜೊತೆ ಕೆಲಸ ಮಾಡ್ತಾ ಇದ್ದ, ಯಾರ್ಯಾರು ಕೆಲಸ ಕೊಟ್ಟಿದ್ರು, ಮತ್ತು ಎಲ್ಲೆಲ್ಲಿ ಆತ ತಂಗಿದ್ದ, ಯಾರು ಅವರನ್ನ ಕರೆದುಕೊಂಡು ಬಂದ್ರು, ಮತ್ತು ಆತನ ಜೊತೆಗೆ ಯಾರ್ಯಾರು ಸಂಪರ್ಕ ಹೊಂದಿದ್ರು, ಇವರೆಲ್ಲರನ್ನ ಮತ್ತೊಮ್ಮೆ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತದ್ದು ಸಾಧ್ಯತೆ ಇರುವಂತದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.